ಉಪಚುನಾವಣೆಗೆ ಮತದಾನ ಚುರುಕು ಪಡೆದುಕೊಂಡಿರುವಂತದ್ದು ಚನ್ನಪಟ್ಟಣ ಶಿಗ್ಗಾಂವ್ ಸಂಡೂರಲ್ಲಿ ವೋಟಿಂಗ್ ನಡೀತಾ ಇದೆ. ಮತದಾರರು ಕೂಡ ಉತ್ಸಾಹದಿಂದ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ. ಉಪಚುನಾವಣೆಯಲ್ಲಿ ಮತದಾನ ಚುರುಕನ್ನ ಪಡ್ಕೊಂಡಿರುವಂತದ್ದು. ಇವಿಎಂ ಸೇರ್ತಾ ಇದೆ. ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಸೇರ್ತಾ ಇರುವಂತದ್ದು. 23ನೇ ತಾರೀಕು ಗೊತ್ತಾಗುತ್ತೆ ಯಾರ ಭವಿಷ್ಯ ಏನಾಗಿದೆ ಅಂತ. ಭವಿಷ್ಯ ಈಗ ನಿರ್ಧಾರ ಮಾಡ್ತಾ ಇದ್ದಾರೆ ಮತದಾರ. ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇರುವಂಥದ್ದು. ಯಾರು ಕೂಡ ಮತದಾನವನ್ನ ಮಿಸ್ ಮಾಡ್ಕೊಳ್ಬೇಡಿ. ಮತ್ತೆ ಅವಕಾಶಗಳು ಈ ಕ್ಷೇತ್ರಗಳ ಜನರಿಗೆ ಸಿಗ್ತದೆ. ಬರೀ 1.5 ವರ್ಷದ ಅಂತರದಲ್ಲಿ 3ನೇ ಬಾರಿಗೆ ಮತವನ್ನ ಚಲಾಯಿಸುವಂತ ಅವಕಾಶ ಸಿಕ್ಕಿದೆ. 2023ರ ಎಲೆಕ್ಷನ್, 2024ರ ಲೋಕಸಭೆ ಎಲೆಕ್ಷನ್, ಈಗ ಮತ್ತೆ 24ರಲ್ಲಿ ಉಪಚುನಾವಣೆಯಲ್ಲಿ ನಡೀತಾ ಇದೆ. ಮತಗಟ್ಟೆಗಳಿಗೆ ಕೆಲವೊಂದು ಕಡೆ ಪೂಜೆಯನ್ನ ಸಲ್ಲಿಸಿ ಕೂಡ ಮತವನ್ನ ಚಲಾಯಿಸುವಂತ ನಿಟ್ಟಿನಲ್ಲಿ ನಂತರ ಚಾಲನೆ ಕೊಡಲಾಗಿದೆ. ನವೆಂಬರ್ 23ಕ್ಕೆ ಹೊರಬೀಳುತ್ತೆ ಫಲಿತಾಂಶ. ಸಾಕಷ್ಟು ನಾಯಕರ ಒಂದು ಪ್ರತಿಷ್ಠೆ ಇದೆ, ಅವರ ಒಂದು ಪ್ರಭಾವ ಇದೆ, ಪರಿಣಾಮ ಕೂಡ ಎದುರಿಸಬೇಕಾಗುತ್ತೆ. ಕೆಲವರ ಕುರ್ಚಿಗೂ ಕೂಡ ಕುತ್ತು ಎದುರಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನ ಕೆಲವರ ಅಸ್ತಿತ್ವದ ಪ್ರಶ್ನೆ ಕೂಡ ಇರುವಂತದ್ದು ಈ ಒಂದು ಬೈ ಎಲೆಕ್ಷನ್ ಸಂದರ್ಭದಲ್ಲಿ. ಇನ್ನ ಯಾರ್ಯಾರು ಯಾವ ಸಮುದಾಯದ ಪ್ರಭಾವಿ ನಾಯಕರು ಅನ್ನುವಂಥದ್ದು ಕೂಡ ಗೊತ್ತಾಗುವಂತ ನಿಟ್ಟಿನಲ್ಲಿ ಈ ಒಂದು ಚುನಾವಣೆಯ ರಿಸಲ್ಟ್ ಒಂದು ಸಂದೇಶವನ್ನ ಸಾರಲಿರುವಂಥದ್ದು. ಇದು ಕಾಂಗ್ರೆಸ್ ಸರ್ಕಾರವನ್ನ ಏನು ಮಾಡುವಂತ ಚುನಾವಣೆ ಅಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ. ಈ 3 ಜನ ಗೆದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಸುವಂಥದ್ದು ಅಥವಾ ಇನ್ನು ಏನೋ ಆಗುತ್ತೆ, ಅದ್ಯಾವುದೂ ಆಗಲ್ಲ. ಆದರೆ ಇದು ಕುರ್ಚಿಗೆ ಕಂಟಕ ಆಗುವಂತ ಸಾಧ್ಯತೆ ಇದೆ, ನಾಯಕರ ಭವಿಷ್ಯಕ್ಕೆ ಕಂಟಕ ಆಗುವಂತ ಸಾಧ್ಯತೆ ಕೂಡ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಸಿದ್ದರಾಮಯ್ಯನವರು 3ಕ್ಕೆ 3 ಗೆದ್ರೆ ಮತ್ತಷ್ಟು ಶಕ್ತಿಶಾಲಿಗಳಾಗ್ತಾರೆ. ಆದ್ರೆ ಕಳೆದ ಬಾರಿ ಒಂದೇ ಕ್ಷೇತ್ರ ಏನ್ ಸಂಡೂರು ಕ್ಷೇತ್ರ, ಇನ್ನು ಉಳಿದಂತ ಕ್ಷೇತ್ರವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜನಪ್ರಿಯತೆಯೂ ಕೂಡ ಕುಂದುವಂತ ಸಾಧ್ಯತೆ ಇದೆ ಅನ್ನುವಂತ ಸಂದೇಶವನ್ನ ಸಾರುವಂತ ಕೆಲಸ ಆದ್ರೂ ಆಗ್ಬೋದು. ವಿಜೇಂದ್ರ ಅವ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಎಲೆಕ್ಷನ್. ಈಗ ಆಲ್ರೆಡಿ ಅವರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯತ್ನಾಳ್ ಅಂಡ್ ಟೀಮ್ನವರು. ಇನ್ನು 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆಯಲ್ಲ, ಮತದಾನ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ಆಯಾಯ ಕ್ಷೇತ್ರಗಳಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂಡೂರು ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಬಸವರಾಜ್, ಹಾಗೆ ಶಿಗ್ಗಾಂವ್ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ. ಒಬ್ಬೊಬ್ಬರನ್ನೇ ಮಾತನಾಡ್ತಾ ಹೋಗ್ತೀನಿ ಆಯಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನ. ಅದಕ್ಕೂ ಮುಂಚೆ ಬ್ರೇಕಿಂಗ್ ಇದೆ, ತಗೊಳ್ಳೋಣ. ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತದಾನವನ್ನ ಮಾಡಿದ್ದಾರೆ. ಪತಿ ಜೊತೆ ಬಂದು ಅನ್ನಪೂರ್ಣ ಅವರು ವೋಟಿಂಗ್ ಮಾಡಿರುವಂಥದ್ದು. ಮತಗಟ್ಟೆ ಸಂಖ್ಯೆ 67ರಲ್ಲಿ ಹಕ್ಕನ್ನ ಚಲಾಯಿಸಿದ್ದಾರೆ ಅನ್ನಪೂರ್ಣ ಅವರು. ಅವರ ಪತಿ ತುಕಾರಾಮ್ ಅವರು 4 ಬಾರಿ ಶಾಸಕರಾಗಿದ್ದಂಥವರು ಆ ಒಂದು ಕ್ಷೇತ್ರದಲ್ಲಿ, ಸಂಡೂರು ಕ್ಷೇತ್ರದಲ್ಲಿ. ಸಂಡೂರು ಕ್ಷೇತ್ರದಿಂದ ಆಯ್ಕೆ ಆಗ್ತಾ ಇದ್ರು ಪ್ರತಿ ಬಾರಿ ತುಕಾರಾಮ್ ಅವರು. ಈಗ ಅವರ ಪತ್ನಿಗೆ ಟಿಕೆಟ್ ಅನ್ನ ಕೊಡ್ತಿದ್ದಾರೆ. ಒಂದು ದೊಡ್ಡ ಹೋರಾಟ ಅಂತೂ ನಡೀತಾ ಇರುವಂಥದ್ದು. ಮೊದಲ ಬಾರಿಗೆ ಚುನಾವಣೆಯನ್ನ ಫೇಸ್ ಮಾಡಿದ್ದಾರೆ ಅನ್ನಪೂರ್ಣ ಅವರು. ಗೆಲ್ತಾರ ಇಲ್ವಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಅದು ಕಾಂಗ್ರೆಸ್ನ ಭದ್ರಕೋಟೆ. ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಅವರು ಮತವನ್ನ ಚಲಾಯಿಸಿದ್ದಾರೆ ಅನ್ನಪೂರ್ಣ. ಇದೇ ಸಂದರ್ಭದಲ್ಲಿ ಅನ್ನಪೂರ್ಣ ಅವರ ಕುಟುಂಬವನ್ನ, ಅನ್ನಪೂರ್ಣ ಅವರನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. 67ಕ್ಕೆ ಬಂದು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಮತವನ್ನ ಕೂಡ ಚಲಾವಣೆ ಮಾಡಿರ್ತಕ್ಕಂಥದ್ದು. ಮೇಡಮ್, ಮತಗಟ್ಟೆಗೆ ಬಂದು ಈಗ ತಮ್ಮ ಮಕ್ಕಳನ್ನ ಚಲಾಯಿಸಿದ್ರೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯದಲ್ಲಿ ಇವತ್ತು ನಾವು ನಮ್ಮ ಹಕ್ಕನ್ನು ಚಲಾಯಿಸಿದ್ವಿ. ಹಾಗೇನೆ ಇವತ್ತು ಎಲ್ಲ ಕಡೆಯಿಂದ ಕೂಡ ನಮ್ಮ ಎಲ್ಲ ಮತದಾರರು, ವಿಶೇಷವಾಗಿ ಮಹಿಳಾ ಮತದಾರರು ಮತ್ತು ಯುವ ಮತದಾರರು ಹೆಚ್ಚೆಚ್ಚಾಗಿ ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೇನೆ ಎಲ್ಲ ಮತದಾರರು ಒಲವು ಕೂಡ ನಮ್ಮ ಕಡೆಗೆ ಇರ್ತಕ್ಕಂಥದ್ದು. ಪ್ರಚಂಡ ಬಹುಮತದಿಂದ ಗೆಲ್ತೀವಿ ಅಂತ. ಪ್ರತಿ ಬಾರಿ ಕೂಡ ಪತಿ ತುಕಾರಾಮ್ ಪರವಾಗಿ ಬಂದು ಕುಟುಂಬ ಸಮೇತ ಓಟ ಚಲಾಯಿಸ್ತಿದ್ರಿ. ಈಗ ತಮ್ಮ ಪರವಾಗಿ ಇಡೀ ಕುಟುಂಬ ಬಂದು ಮತ ಚಲಾಯಿಸಿದೆ. ಹೌದು, ಇದು ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇದು ನಮಗೆ ಅನಿರೀಕ್ಷಿತವಾದ ಒಂದು ಸಂದರ್ಭ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಪ್ರತಿ ಬಾರಿ ನಾನು ನಮ್ಮ ಮನೆಯವರಿಗೆ ಚಲಾವಣೆ ಮಾಡ್ತಕ್ಕಂಥದ್ದು. ಇವತ್ತು ಸ್ವತಃ ಅಭ್ಯರ್ಥಿಯಾಗಿ ನನಗೆ ನಾನೇ ಮತವನ್ನು ಚಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಎಷ್ಟು ಜನರಿಗೆ ಸಿಗುತ್ತೆ ಈ ಅವಕಾಶ. ಇದು ನನಗೆ ಸಿಕ್ಕಿದೆ ಅಂತೇಳಿ ಭಾವಿಸ್ತೇನೆ. ಅದರ ಜೊತೆಗೆ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಮತದಾರರಿಗೆ ಏನ್ ಹೇಳ್ತಾರೆ ತಮ್ಮ ಹಕ್ಕನ್ನು ಚಲಾಯಿಸುವ ನಿಟ್ಟಿನಲ್ಲಿ?
ಶಾಂತಿ ಮತ್ತು ಮುಕ್ತವಾದ ಶಾಂತಿಯುತ ಮತ್ತು ಮುಕ್ತವಾದ ಒಂದು ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ತಮ್ಮ ಮತದಾನದ ಏನು ಹಕ್ಕಿದೆ ಅದನ್ನು ತಪ್ಪದೆ ಅದನ್ನು ಚಲಾವಣೆ ಮಾಡಬೇಕು. ಈ ಮತದಾನ ಪ್ರಕ್ರಿಯೆ ಏನು ಶುರುವಾದಾಗಿಂದ ಕೂಡ ಉತ್ತಮವಾದ ಪ್ರತಿಕ್ರಿಯೆ, ಜನ ಕೂಡ ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಕ್ಕಂಥದ್ದು. ಹಾಗೆಯೇ ಅವರು ವಾಲಂಟಿಯರಾಗಿ ಬಂದು ಮತದಾನ ಮಾಡ್ತಕ್ಕಂಥದ್ದು. ಇದೆಲ್ಲ ನಮಗೆ ಒಂದು ಉತ್ತಮವಾದ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿಸ್ತಾ ಇದ್ದೀವಿ. ನಮಸ್ತೆ. ಇದಿಷ್ಟು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಂ ಅವರ ಅಭಿಪ್ರಾಯ ಆಗಿರ್ತಕ್ಕಂಥ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ.